ಹಿಂದಿನ ಸಂಚಿಕೆಯಲ್ಲಿ ನಂದ ಸುಂದ್ರಂಗೆ ಸನ್ನೆ ಮಾಡ್ತಾರೆ. ಸುಂದ್ರ ಆಮೇಲೆ ಏನೋ ತೊಗೊಂಬರಕ್ಕೆ ಹೋಗ್ತಾರೆ. ಅದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಏನು ತೊಗೊಂಬರಕ್ಕೆ ಹೋಗ್ತಿದ್ದಾರೆ ಅಂತನೋ ಕುತೂಹಲ ಇರುತ್ತೆ. ಅಷ್ಟರಲ್ಲಿ ಸುಂದ್ರ ಒಂದು ಫೋಟೋ ಫ್ರೇಮ್ನ ತಂದು ಕೊಡ್ತಾರೆ. ಅದನ್ನ ನೋಡಿಬಿಟ್ಟು ಧನ್ಯನ ಗಂಡ ಮವ ಅವ್ರದ್ದು ಫೋಟೋ ಫ್ರೇಮ್ ಆಯಿತು, ಇದ್ಯಾವುದು ಅಂತ ಕೇಳಿದ್ದಕ್ಕೆ ಧನ್ಯ ನೆನ್ನೆ ಫ್ಯಾಮಿಲಿ ಫೋಟೋ ತೊಗೊಂಡ್ಬಲ್ಲ ಅದೆಲ್ಲ ಇರಬೇಕು ಅಂತ ಹೇಳ್ತಾಳೆ. ಆಮೇಲೆ ಸುಂದ್ರ ಅದೆಲ್ಲ ನನ್ನ ಮದುವೆ ಆಗಿಲ್ಲ ಅಲ್ವಾ, ಅದಕ್ಕೆ ನನ್ನ ಫೋಟೋ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾ ಮನಸ್ಸಲ್ಲಿ ಮೋಸ್ಟ್ಲಿ ಒಂದು ಫ್ರೇಮು ಮುಹೂರ್ತದ್ದು, ಇದು ರಿಸೆಪ್ಷನ್ದು ಇರಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ನಂದ ಮೀನನ ಹತ್ರ ತಗೋ ಮೀನಾ ಅಂದ್ಬಿಟ್ಟು ಫೋಟೋ ಫ್ರೇಮ್ ಕೊಡ್ತಾರೆ. ಮೀನಾ ಫೋಟೋ ಫ್ರೇಮ್ ನೋಡಿ ಫುಲ್ ಖುಷಿಯಾಗಿ ಹೋಗ್ತಾಳೆ. ಅದನ್ನ ನೋಡಿ ಪ್ರಿಯಂಗೆ ಜಲಸ್ ಆಗುತ್ತೆ. ಮೀನಾ ನೋಡಿ ಫುಲ್ ಖುಷಿಯಾಗಿ ಮಾವ ನಮ್ಮ ಫೋಟೋ ಅಂತ ಹೇಳಿದ್ಕೆ ನಂದ ನೆನ್ನೆ ಹೇಳಿದ್ನಲ್ಲ ಅವ್ರ ಫೋಟೋ ಜೊತೆ ನಿನ್ನ ಫೋಟೋನೂ ಹಾಕ್ತೀನಿ ಅಂದ್ಬಿಟ್ಟು ನೆನಪಿಲ್ವಾ ನಿನಗೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಮೀನು ಫುಲ್ ಖುಷಿಯಾಗಿ ಅವ್ರ ಮಾವನ ತಪ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಮಾವ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಮೇಲೆ ಕೇಶವ ಕೂಡ ಫುಲ್ ಖುಷಿಯಾಗಿ ಹೋಗಿ ಅಪ್ಪ ಅಂತ ತಪ್ಕೋತಾನೆ. ಕೇಶವ ಅದಕ್ಕೆ ಅಪ್ಪ ಮೀನಾ ತುಂಬ ಇಷ್ಟಪಟ್ಟ ಫೋಟೋ ತೆಗೆಸ್ಕೊಂಡಿದ್ಲಪ್ಪ, ಕೇಶವ ಮತ್ತು ಮೀನಂಗೆ ಸರ್ಪ್ರೈಸೇ ಆಗೋದಿಲ್ಲ, ಆದರೆ ಇವತ್ತು ತುಂಬ ಸರ್ಪ್ರೈಸ್ ಆಗ್ತಿದೆ ಅಪ್ಪ, ಅವಳು ಎಷ್ಟು ಖುಷಿಯಾಗಿದ್ದಾಳೆ ನೋಡಿ ಅಪ್ಪ ಅಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ನಂದ ಮೀನಾ ಅಲ್ಲಿ ಫೋಟೋ ಫ್ರೇಮ್ ಹಾಕಮ್ಮ ಅಂತ ಅಂದ್ಬಿಟ್ಟು ಫೋಟೋ ಫ್ರೇಮ್ ಹಾಕ್ಸ್ತಾನೆ. ಅದನ್ನು ನೋಡಿ ಎಲ್ರಿಗೂ ಫುಲ್ ಖುಷಿ ಆಗುತ್ತೆ. ಎಲ್ಲರೂ ಕ್ಲಾಪ್ಸ್ ಹೊಡಿತಾ ಇರ್ತಾರೆ. ಮೀನಾ ಫುಲ್ ಖುಷಿಯಿಂದ ಕೇಶವನ ತಪ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ರಕ್ಷಾ ಅಪ್ಪ ಇದು ಯಾಕೋ ಆರ್ಡ್ರ್ ಯಾಕೋ ಮಿಸ್ ಆಗ್ತಿದೆ ಅಲ್ವಪ್ಪ, ಮಾಧವನ ಹಿರಿ ಮಗ ಅಲ್ವಾ, ಪ್ರಿಯ ಅದಕ್ಕೆ ಹಿರಿ ಸೊಸೆ ಅಲ್ವಾ, ಅವ್ರ ಫೋಟೋ ತಾನೇ ಮೇಲೆ ಬರಬೇಕು, ಕೇಶವಣ್ಣ ಮತ್ತು ಮೀನಾ ಅದಕ್ಕೆ ಫೋಟೋ ಕೆಳಗಡೆ ಇರಬೇಕಲ್ವ, ಸರಿ ಅಲ್ವಪ್ಪ ಅಂತ ಹೇಳಿದಕ್ಕೆ ನಂದ ಮಾಧವ ವಯಸ್ಸಲ್ಲಿ ದೊಡ್ಡವನಾದರೂ ಈ ಮನೆಗೆ ಮೊದಲು ಮದುವೆ ಆಗಿ ಬಂದವರು ಕೇಶವ ಮತ್ತು ಮೀನಾ, ಅದಕ್ಕೆ ಈ ಮನೆ ಮೊದಲನೇ ಸೊಸೆ ಯಾವತ್ತಿದ್ರು ಮೀನಾ ಅಂತ ಹೇಳ್ತಾನೆ. ಅದನ್ನು ಕೇಳಿ ಪ್ರಿಯಂಗೆ ಫುಲ್ ಕೋಪ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು ಮೇಲ್ಗಡೆ ಫೋಟೋ ಅವ್ರದ್ದು ಇರಬೇಕು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾನೆ. ಆಮೇಲೆ ಗಿರಿಜಾ ಚೆನ್ನಾಗಿದೆಯಾ ಅಂತ ಕೇಳಿದಾಗ ಗಿರಿಜಾ ಫುಲ್ ಖುಷಿ ಪಡ್ತಾಳೆ. ಆಮೇಲೆ ರೀ ಆ ಮೂರನೇದಲ್ಲಿ ಜಾಗ ಬಿಟ್ಬಿಟ್ಟಿದ್ದೀರಾ, ಮರ್ತೋಗ್ಬಿಟ್ಟಿದ್ದೀರೇನೋ ಅಂತ ಹೇಳಿದ್ಕೆ ವಲ್ಲಭ ಮತ್ತು ಅಮೂಲ್ಯನ ಫೋಟೋನೇ ಹಾಕಿಲ್ವಲ್ಲ ಅಂತ ಕೇಳಿದ್ಕೆ ನಂದ ಬೇಡದೆ ಆಸೆ ಎಲ್ಲ ಪಡ್ಬೇಡ ನೀನು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾನೆ. ಈ ಕಡೆ ಅದನ್ನು ಕೇಳಿಸ್ಕೊಂಡು ವಲ್ಲಭಂಗೆ ಫುಲ್ ಬೇಜಾರಾಗುತ್ತೆ. ಅವನೊಂದು ಮೂಲೆಯಲ್ಲಿ ನಿಂತ್ಕೊಂಡು ಫುಲ್ ಬೇಜಾರು ಪಡ್ತಾ ಇರ್ತಾನೆ. ಅಮೂಲ್ಯ ಬಂದ್ಬಿಟ್ಟು ನಮಗೆ ಅಪ್ಪ ಅಮ್ಮನೇ ನಮ್ಮ ಜಗತ್ತಾಗಿರ್ತಾರೆ, ಅವ್ರು ನೋವು ಕೊಟ್ಟರೆ ನಿಜ ಅದು ನೋವು ತಡ್ಕೊಳಕ್ಕೆ ಆಗಲ್ಲ, ಆ ನೋವು ಹೇಗಿದೆ ಅಂತ ನಂಗೆ ಗೊತ್ತು, ನೀನು ಆ ನೋವು ಪಡ್ತಿದ್ಯಾ ಅಂತಲೂ ನಂಗೆ ಗೊತ್ತು, ನೀನು ಯಾವಾಗ್ಲೂ ಎಲ್ಲರೂ ನಗ್ನಗ್ತಾ ಇರಲಿ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಕೋತಿ ಕೆಲಸಗಳು ಮಾಡಿ ಅವ್ರನ್ನ ನಗಿಸ್ತಿರ್ತೀಯ, ಅಂಥದ್ರಲ್ಲಿ ನಿನಗೆ ಬೇಜಾರಾಗ್ತಿದೆ ಅಲ್ಲ ಕಾಡ್ಪಾಪ ಅಂತ ಹೇಳ್ತಾಳೆ. ವಲ್ಲಭ ಅದಕ್ಕೆ ಇಲ್ಲ ಕಣೆ ನಾನೇನು ಬೇಜಾರಾಗಿಲ್ಲ, ಅಪ್ಪ ಹಂಗೆ ಮಾಡಿದ್ರು ಅಂತ ನಾನು ಸ್ವಲ್ಪ ಅವಾಗ ಬೇಜಾರಾಗಿದ್ದು ಸರಿ, ಆದರೆ ಆಮೇಲೆ ನಮ್ಮ ಅಪ್ಪನ ಮನಸ್ಸು ಹೆಂಗೆ ಅಂತ ನನಗೆ ಗೊತ್ತು, ಹೊರಗಡೆ ತುಂಬ ರಫು ಒಳಗಡೆ ಅಷ್ಟೇ ಸಾಫ್ಟು, ಅವರು ತುಂಬ ಇಷ್ಟಪಡೋ ಮಗ ಅವ್ರ ಎದುರುಗಡೆ ಮನೆ ಇರೋ ಶತ್ರು ಮಗಳನ್ನ ಮದುವೆ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಅದೆಷ್ಟು ಬೇಜಾರಾಗಿದೆ ಅವರಿಗೆ. ಸ್ಕೂಲಲ್ಲಿ ಅಷ್ಟೇ ಏನಾದ್ರು ತಪ್ಪು ಮಾಡಿದಾಗ ಮೇಷ್ಟ್ರು ಹೊಡಿತಾರೆ ಬಡಿತಾರೆ ತಿದ್ದುತ್ತಾರೆ, ಹಾಗೆ ನಮ್ಮಪ್ಪ ಕೂಡ ಒಂದು ಸ್ಕೂಲ್ ಮಾಸ್ಟರ್ ಇದ್ದಂಗೆ, ಸೊ ನಾನು ತಪ್ಪು ಮಾಡಿದ್ದೀನಿ ಅವ್ರು ಶಿಕ್ಷೆ ಕೊಡ್ತಿದ್ದಾರೆ. ನಮ್ಮ ಅಪ್ಪ ಮಗನ ಬಾಂಡಿಂಗ್ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೊಂಬೇಡಿ, ನಾವು ಸ್ಟ್ರಾಂಗ್ ಆಗಿದ್ದೀವಿ, ಸ್ಟ್ರಾಂಗ್ ಆಗಿರುತ್ತೆ ಕೂಡ. ಅದು ನನಗೆ ನಮ್ಮ ಅಪ್ಪನ ಪ್ರೀತಿ ಅನ್ನೋದು ಆ ವಿಶಾಲವಾದ ಆಕಾಶ ಇದ್ದಂಗೆ, ಸದ್ಯಕ್ಕೆ ನೋವು ಅನ್ನೋ ಮೋಡಗಳು ಕವಿದಿದೆ, ಒಂದೇ ಒಂದು ತಣ್ಣದ ತಂಗಾಳಿ ಬೀಸಿದ್ರೆ ಸಾಕು ನೋವೆಲ್ಲ ಸರಿದು ಸಂತೋಷದ ವಾತಾವರಣ ಸೃಷ್ಟಿಯಾಗೋಗುತ್ತೆ. ನಮಗದು ಅಪ್ಪ ಮಗ ಅನ್ನೋ ಆಕಾಶ ಅಷ್ಟೇ ಅಂತ ಅಂದ್ಬಿಟ್ಟು, ಹಾಗೆ ನಿಮ್ಮಪ್ಪ ಅಮ್ಮ ನಿನ್ನ ಜೊತೆ ಮಾತಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ, ನಂತರ ಬಿ ಪಾಸಿಟಿವ್ ಆಗಿರು, ಆದಷ್ಟು ಬೇಗ ನಿಮ್ಮಪ್ಪ ಅಮ್ಮನೂ ನಿನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅವತ್ತೇನಾದರೂ ಕುಳ್ಳಿ ನೀನನ್ನು ಮರೆತು ಟ್ರೀಟ್ ಕೊಡಿಸ್ಲಿಲ್ಲ ಅಂದರೆ ಗುದ್ಬಿಡ್ತೀನಿ ನಾನು ಅಂದ್ಬಿಟ್ಟು ಹೋಗ್ತಾನೆ. ಅದನ್ನು ಕೇಳಿಸ್ಕೊಂಡು ಅಮೂಲ್ಯ ನಿನ್ನನ್ನು ಸಮಾಧಾನ ಮಾಡೋಕ್ಕೆ ಬಂದರೆ ನನ್ನೇ ಸಮಾಧಾನ ಮಾಡ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾಳೆ. ಈ ಕಡೆ ಸುಂದ್ರ ವಲ್ಲಭ ಮತ್ತು ಕೇಶವ 3 ಜನ ಸೇರಿಕೊಂಡು ರೂಮ್ ಡೆಕೋರೇಟ್ ಮಾಡ್ತಾ ಇರ್ತಾರೆ. ವಲ್ಲಭ ಅಣ್ಣ ನಾನು ರೂಮ್ ಡೆಕೋರೇಟ್ ಮಾಡಿರೋ ಸಾಕು ತಾನೇ ಅಂತ ಕೇಳಿದ್ದು. ವಲ್ಲಭ ಬಲೂನ್ ಕಟ್ಬಿಡೋಣ ನಾವು, ಆದರೆ ನಾನಂತೂ ಊದೋದಿಲ್ಲಪ್ಪ ಅಂತ ಹೇಳಿದ್ಕೆ ಅವ್ರ ಚಿಕ್ಕಪ್ಪ ಎಂತಕ್ಕೆ ನಿನ್ನ ಮದುವೆ ಆದಮೇಲೆ ಉಸಿರೋಗ್ಬಿಟ್ಟಿದ್ಯಾ ಅದನ್ನು ಊದೋಕ್ಕೆ, ನಾನೇ ಊದ್ತೀನಿ ಬಿಡು, ಆದರೆ ಬೇಡಪ್ಪ ಬಲೂನೆಲ್ಲ ಕಟ್ಟಿದ್ರೆ ರಾತ್ರಿ ಎಲ್ಲ ಡಮ್ ಡಮ್ ಅಂತಿರುತ್ತೆ, ಆಮೇಲೆ ಆರಾಮಾಗಿ ಇರೋಕ್ಕಾಗಲ್ಲ ಅಂತ. ಅದಕ್ಕೇನೆ ಕೇಶವ ಎಂತಕ್ಕೆ ಅದಕ್ಕೆ ನೀನೇನು ಚಿಕ್ಕ ಮಗುನಾ ಸುಮ್ಮನೆ ಇರೋ ಅಂತ ಹೇಳಿದ್ಕೆ ವಲ್ಲಭ ಸರಿ ಆಯಿತು ಫ್ಲವರಲ್ಲಿ ಏನಾದರೂ ಡೆಕೋರೇಟ್ ಮಾಡಬೇಕಾ ಅಂತ ಕೇಳಿದ್ಕೆ ಕೇಶವ ಆಯಿತು, ಈಗ ಮಾಧವನಿಂದ ಮಾ ಅಂತ ತೊಗೊಂಡು ಪ್ರಿಯನಿಂದ ಪಾ ಅಂತ ತೊಗೊಂಡು ಮಾಯ ಅಂತ ಬರೆದ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೇ ವಲ್ಲಭ ಅಣ್ಣ ನಾಳೆ ನಂಗೆ ಪ್ರೆಸೆಂಟೇಷನ್ ಇದೆ, ಅದಕ್ಕೆ ಶಾರ್ಟ್ ಫಾರ್ಮಲ್ಲಿ ಬರೆದ್ಬಿಡೋಣ MP ಅಂತ ಬರೆಯೋಣ ಸಾಕಲ್ವಾ ಅಂತ ಹೇಳ್ತಾನೆ. ಸರಿ ಆಯ್ತು ಅದನ್ನೇ ಬರೆಯೋಣ ಬಿಡು ಅಂದ್ಬಿಟ್ಟು ಅವರೆಲ್ಲ ಹಾರ್ಟ್ ಶೇಪ್ ರೆಡಿ ಮಾಡಿಬಿಟ್ಟು ಅದ್ರ ಮೇಲೆ ರೆಡ್ ಕಲರ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು PM ಅಂತ ಬರೀತಾರೆ. ಆಮೇಲೆ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಚಿಕ್ಕಪ್ಪ ನೋಡು ಮಾಧವಂಗೆ ಆಶೀರ್ವಾದನೂ ಸಿಕ್ತು, ಆರಾಮಾಗಿ ರೂಮು ಡೆಕೋರೇಟ್ ಆಗ್ತಿದೆ, ಫಸ್ಟ್ ನೈಟು ಆಯ್ತಿದೆ, ನೀವು ನಮ್ಮ ಮಾವನ್ನ ಒಪ್ಸ್ಬಿಟ್ಟು ಮದುವೆ ಆಗಿದ್ರೆ ಹಿಂಗೆ ಇರ್ತಿತ್ತಾ ಅಂತ ಹೇಳಿದ್ಕೆ ಕೇಶವ ನನ್ನ ರೂಮ್ ಡೆಕೋರೇಟ್ ಮಾಡಿದ್ರಲ್ಲ ನೀವಿಬ್ರೇನೆ ಅಂದಿದ್ದಕ್ಕೆ ಅವ್ರ ಚಿಕ್ಕಪ್ಪ ಮಾಡಿದ್ವಿ ಏನು ಪ್ರಯೋಜನಕ್ಕೆ ಬರಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ ಅಂತ ಅಂದ್ಬಿಟ್ಟು ಆದರೆ ಈ ವಿಚಾರದಲ್ಲಿ ವಂಚಿತ ಆಗಿರೋದು ಅಂದರೆ ವಲ್ಲಭ ಅಷ್ಟೇ ಅಂತ ಹೇಳಿದ್ಕೆ
ನನಗಲ್ಲ ಬಾ, ನನಗಿವೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಚಿಕ್ಕಪ್ಪ, ಇಂಟ್ರೆಸ್ಟ್ ಇಲ್ವಾ, ಯಾಕೋ ಅಂತ ಹೇಳಿದ್ಕೆ, ನೋಡು ಈ ವಿಚಾರದಲ್ಲಿ ನನಗೆ ಮೋಸ ಆಗಿರೋದು, ನನಗೆ ಮದುವೆನೇ ಆಗಿಲ್ಲ, ನಿಮ್ಮಪ್ಪ ನಂಗೆ ಹುಡುಗಿನೇ ಹುಡುಕಿಲ್ಲ ಅಂತ ಹೇಳಿದ್ಕೆ, ವಲ್ಲಭ ಸುಮ್ಮನೆ ಇರು ಚಿಕ್ಕಪ್ಪ, ತಲೆ ಕೆಡಿಸ್ಕೊಂಬೇಡ, ನಮ್ಮಪ್ಪ ಒಂದು ಒಳ್ಳೆ ಹುಡುಗಿನ ಹುಡುಕ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಚಿಕ್ಕಪ್ಪ, ಹುಡುಗಿನ ಹುಡುಕ್ತಾ ಇನ್ನೇನು ಹುಡುಗನ ಹುಡುಕ್ತಾರೆ, ಹುಡುಗಿನೇ ಹುಡುಕ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕೇಶವ, ಮಾವ ಮನೇಲೊಬ್ಬರು ಬ್ರಹ್ಮಚಾರಿ ಇರಲೇಬೇಕು ಅಂತ ಹೇಳಿದ್ಕೆ ಅವ್ರ ಚಿಕ್ಕಪ್ಪ, ಹೂಕೊಂಡ್ರು, ಬ್ರಹ್ಮಚಾರಿ ಯಾಕಿರ್ಬೇಕು ಹೇಳಿ, ನಿಮ್ಮ ಮಕ್ಕಳು ಆದಮೇಲೆ ನಿಮ್ಮ ಮಕ್ಕಳು ತಿಕ್ಕ ತುಳಿಯೋಕ್ಕೆ ಬೇಕಲ್ಲ ನಾನು ಅಂತ ಹೇಳ್ತಾನೆ. ಅಷ್ಟರಲ್ಲಿ ವಲ್ಲಭ, ಅಯ್ಯೋ ನಂಗೆ ಅಪ್ಪ ಏನೋ ಕೆಲಸ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅವ್ರ ಚಿಕ್ಕಪ್ಪ ಕೂಡ, ಅಯ್ಯೋ ಮಾವ ನನಗೂ ಏನೋ ಕೆಲಸ ಹೇಳಿದ್ರು ಅಂದ್ಬಿಟ್ಟು ಬಾವ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ವಲ್ಲಭ ಒಬ್ಬನೇ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಪ್ರಿಯಾ ಅವ್ರ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಅವರಮ್ಮ, ಕಂದ ಹೆಂಗಿದ್ಯಮ್ಮ, ಹೊಸ ಮನೆ ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ, ಮನೆ ತುಂಬಿಸ್ಕೊಡೋ ಶಾಸ್ತ್ರ ಎಲ್ಲ ಹೇಗಾಯಿತು ಮಗಳೇ, ಹಾಲುಕ್ಸೋ ಶಾಸ್ತ್ರ ಮಾಡಿದ, ತರಕಾರಿದು ಅಂತ ಯಾವುದೋ ಶಾಸ್ತ್ರ ಮಾಡಿಸಿದ್ರಾ ಅಂತ ಕೇಳ್ತಾಳೆ. ಅದಕ್ಕೇನೆ ಪ್ರಿಯಾ, ಅದು ಮಾಡಿಸ್ಲಿಲ್ಲ, ಹಾಲುಕ್ಕೋ ಶಾಸ್ತ್ರ ಮಾಡಿದ್ರು ಅಂತ ಹೇಳ್ತಾಳೆ. ಪ್ರಿಯಾ ಆಮೇಲೆ ಏನಿಲ್ಲ ಬಿಡು ಅಂತ ಹೇಳಿದ್ಮೇಲೆ, ಯಾಕೆ ಏನಾಯ್ತೆ ಬರೀ ಉರ್ರ ಅಂತಿದ್ಯಲ್ಲ, ಅಲ್ಲ ಗಂಡನ ಮನೆಗೆ ಹೋಗಿರೋ ಮಗಳು ಎಷ್ಟೆಷ್ಟು ಖುಷಿಯಾಗಿರ್ತಾರೆ, ನೀನು ನೋಡಿದ್ರೆ ಉರ್ರ ಅಂತಿದ್ಯಾ, ಮೊದಲನೇ ದಿನನೇ ಏನಾದರೂ ಎಡವಟ್ ಮಾಡ್ಕೊಂಡ್ಯಾ ಏನು ಅಂತ ಕೇಳಿದ್ಕೆ ಪ್ರಿಯಾ, ನನಗಿಲ್ಲಿ ತಲೆ ಕೆಟ್ಟಂಗೆ ಆಗಿದೆ ಅಮ್ಮ. ಅದಕ್ಕೆ ಅವರಮ್ಮ, ಅಂಥದ್ದು ಏನೇ ಆಯಿತು ಅಂತಂದರೆ ಪ್ರಿಯಾ ಆಮೇಲೆ ನಡೆದಿದ್ದ ಸ್ಟೋರಿ ಎಲ್ಲ ಅವ್ರ ಅಮ್ಮಂಗೆ ಹೇಳ್ತಾಳೆ. ಅವ್ರ ಅಮ್ಮಂಗೆ ನಂದ ಮೊದಲು ಮದುವೆಯಾಗಿ ಬಂದಿದ್ದು ಕೇಶವ ಮೀನಾ, ಅವರೇ ಮೊದಲನೇ ಸೊಸೆ ಅಂತ ಕೇಳಿ ಫುಲ್ ಕೋಪ ಬರುತ್ತೆ. ಪ್ರಿಯಾ ಕೂಡ, ಮದುವೆ ಆಗಿರೋದು ನಂದು ತಾನೆ, ನನಗೆ ಮಾತ್ರ ಗಿಫ್ಟ್ ಕೊಡ್ಬೇಕು ತಾನೆ, ಮೀನಿಗೆ ಯಾಕೆ ಕೊಡಬೇಕಿತ್ತು, ಅದು ನನ್ನ ಮದುವೆ ರಿಸೆಪ್ಷನಲ್ಲಿ ತೆಗೆದಿರೋ ಫೋಟೋ, ಆ ಫೋಟೋ ತೆಗೆದೋ ನನ್ನ ಕೈಗೆ ಸಿಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ, ಇದಕ್ಕೆ ಹೇಳೋದು ನೋಡು, ಇದಕ್ಕೆ ಎಚ್ಚರವಾಗಿರು ಅಂತ ಹೇಳಿದ್ದು, ಆ ಫೋಟೋಯಿಂದ ಎಲ್ಲ ನಿರ್ಧಾರ ಆಗೋದಿಲ್ಲ, ಎಲ್ಲ ನಿನ್ನ ಮೇಲೆ ನಿಂತಿದೆ, ನೀನು ತುಂಬ ಜಾಣೆಯಾಗಿ ನಡ್ಕೊಬೇಕು, ಎಲ್ಲದಕ್ಕೂ ಮೀನಾ ಅಂತ ಎಲ್ಲ ಅವ್ರು ಓಡಾಡ್ತಿದ್ದಾರೆ, ಎಲ್ಲ ಪ್ರಿಯಾನ ಓಡಾಡಂಗೆ ಮಾಡ್ಕೊಬೇಕು ನೀನು, ನಿಮ್ಮನೆ ಮೇನ್ ಕ್ಯಾರೆಕ್ಟರು ನಿಮ್ಮ ಮಾವನೇ, ನೀನು ನಿಮ್ಮ ಅತ್ತೆ ಮಾವ ಗಂಡು ನಮ್ಮ ಪ್ರೀತಿಯಿಂದ ಮುಷ್ಟಿ ಇಟ್ಕೊಂಡೆ ಅನ್ಕೋ, ಇಡೀ ಮನೆ ನಿನ್ನ ಕೈಲಿರುತ್ತೆ, ಆಮೇಲೆ ಹಸಿಮೆಣಸಿನ್ಕಾಯಿ ಏನೂ ಮಾಡೋಕ್ಕಾಗೋದಿಲ್ಲ, ಇನ್ನು ಮಿಗ್ದವ್ರಂತೂ ನಿನ್ನ ತಂಟೆಗೆ ಬರೋದಿಲ್ಲ ಅಂತ ಹೇಳಿದ್ಕೆ ಪ್ರಿಯಾ, ಹ್ಞೂ ಅಮ್ಮ ನೀನು ಹೇಳಿದ್ದು ಗೊತ್ತಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮ, ನಾನು ಹೇಳಿದ ಥರ ನಿನಗೆ ಮಾಡಿದ್ರೆ ನಿನ್ನ ಅಸ್ತಿತ್ವ ಚೆನ್ನಾಗಿರುತ್ತೆ, ಟಾಪಲ್ಲಿ ಇರ್ತೀಯ ನೀನು ಮಗಳೇ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ, ಹ್ಞೂ ಅಮ್ಮ ನೀ ಹೇಳ್ಕೊಟ್ಟಂಗೆ ಎಲ್ಲನೂ ಮಾಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಸರಿ ಆಯಿತು, ಈಗ ಮಾತಾಡ್ತಾ ನಿಂತ್ಕೊಬೇಡ, ಅಳಿಯಂದ್ರು ಕಾಯ್ತಿರ್ತಾರೆ, ನಿಮ್ಮ ಮೊದಲನೇ ರಾತ್ರಿ ಕಣೆ ಇವತ್ತು ಅಂತ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ವಲ್ಲಭ ರೂಮ್ ರೆಡಿ ಮಾಡ್ತಿರ್ಬೇಕಾದ್ರೆ ಅವ್ನ ಫ್ರೆಂಡ್ ಬ್ಯಾಟ್ರಿದ್ ಕಾಲ್ ಬರುತ್ತೆ. ಅಯ್ಯೋ ಹೇಳೋ, ನಾನು ಏನೋ ಪ್ರಿಪೇರ್ ಆಗಿಲ್ಲ ಕಣೋ, ರೆಫರೆನ್ಸ್ ಏನಾದರೂ ಕಳಿಸು ಅಂತ ಹೇಳ್ತಾನೆ. ಆಮೇಲೆ ಅಮೂಲ್ಯ ಅಲ್ಲಿಗೆ ಬಂದು, ಅಯ್ಯೋ ರೂಮ್ ಎಷ್ಟು ಸಖತ್ತಾಗಿದೆ, ಫಸ್ಟ್ ನೈಟ್ಗೆ ಹಿಂಗೆಲ್ಲ ರೆಡಿ ಮಾಡ್ತಾರೆ, ಹುಡುಗರೆಲ್ಲ ರೂಮ್ ಡೆಕೋರೇಷನ್ ಚೆನ್ನಾಗೇ ಮಾಡಿದ್ದಾರೆ, ಆದರೆ ಇವ್ರು ಬೆಡ್ ಮೇಲೆ ಎಂತಕ್ಕೆ ಹಿಂಗೆ ಮಾಡಿದ್ದಾರೆ, ಬೆಡ್ ಮೇಲೆ ಯಾರು ಹಿಂಗೆ ಬರ್ದಿರೋರು, ಮಲ್ಕೊಬೇಕಾದ್ರೆ ಇಚ್ಚಿಂಗ್ ಸ್ಟಾರ್ಟ್ ಆಗಲ್ವಾ, ಈ ಹುಡುಗರಿಗೇನು ಗೊತ್ತೇ ಆಗೋದಿಲ್ವಾ, ನಾವು ಹುಡುಗರಿಗೂ ಹುಡುಗಿರಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವಾ ಅಂತ ಹೇಳ್ಬಿಟ್ಟು ಆ ಹೂವನ್ನೆಲ್ಲ ತೆಗೆದುಬಿಡ್ತಾಳೆ. ಅದಕ್ಕೇನೆ ಅಷ್ಟರಲ್ಲಿ ವಲ್ಲಭ ಬಂದು, ಏನೋ ಕಷ್ಟಪಟ್ಟು ಡೆಕೋರೇಷನ್ ಮಾಡಿದ್ರೆ ತೆಗ್ದಾಕ್ಬಿಟ್ಟಲ್ಲೇ, ನೀನು ಯಾಕೆ ಬಂದೆ ಅಂತ ಕೇಳಿದ್ಕೆ ಅಮೂಲ್ಯ, ಈಗ ನನಗೆ ಹೊಡಿತೀಯ ನೀನು, ಅಲ್ಲ ಹೂವನ್ನ ಹಿಂಗೆ ಡೆಕೋರೇಟ್ ಮಾಡಿದ್ರೆ ಅವ್ರು ಹೆಂಗೋ ಮಲ್ಕೋತಾರೆ, ಅವ್ರಿಗೆ ಇರಿಟೇಟ್ ಆಗಲ್ವಾ, ಇರಿಡಿಯೇಟ್ ನಿಂಗೆ ಸ್ಟುಪಿಡ್, ನಿಂಗೆ ಗೊತ್ತಾಗಲ್ವಾ ಅಂತ ಬೈತಾಳೆ. ಅದಕ್ಕೇನೆ ವಲ್ಲಭ, ನನಗೆ ಹೇಳ್ಕೊಡೋಕೆ ಬರ್ತೀಯಾ, ಹೋಗಿ ಇಲ್ಲಿಂದ ಫಸ್ಟು ನೀನು ಅಂತ ಅಂದ್ಬಿಟ್ಟು ಬುಟ್ಟಿಗೆ ಕಿತ್ತಾಡ್ತಿರ್ತಾರೆ. ಅಷ್ಟರಲ್ಲಿ ಅಮೂಲ್ಯ, ನೋಡೋ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೋತಾಳೆ. ಅದನ್ನ ನೋಡ್ಬಿಟ್ಟು ವಲ್ಲಭ, ಏಂತಕ್ಕೆ ನಾಗವಲ್ಲಿ ಥರ ಆಡ್ತಿದ್ಯಾ ಅಂತ ಕೇಳಿದ್ಕೆ ಅಮೂಲ್ಯ, ನೋಡೋ ನಾನು ಬರೋವರೆಗೂ ಬೇರೆಯವ್ರ, ನಾನು ಬಂದ ಮೇಲೆ ನಂದೇ ಹೂವು ಇದು ಕೊಡೋ ಅಂತ ಅಂದ್ಬಿಟ್ಟು ಜೋರಾಗಿ ಕಿತ್ಕೋತಾಳೆ. ಅವಳು ಎಳ್ದಿದ್ದ ಫೋರ್ಸ್ಗೆ ಬಾಗ್ಲ ಹತ್ರ ಹೋಗಿ ಬೀಳ್ತಾರೆ ಇಬ್ಬರು. ಅದಕ್ಕೇನೆ ವಲ್ಲಭ, ಏನೇ ಇಷ್ಟೊಂದು ಸ್ಟ್ರಾಂಗ್ ಆಗ್ಬಿಟ್ಟಿದ್ಯಾ, ಡೈಲಿ ಜಿಮ್ಗೇನಾದ್ರು ಹೋಗ್ತಿದ್ಯಾ ಅಂತ ಕೇಳಿದ್ಕೆ ಅಮೂಲ್ಯ, ಕೊಡೋ ಹೂವನ ಅಂತ ಕೇಳಿದ್ಕೆ ವಲ್ಲಭ, ಇಲ್ಲಿಂದ ಹೋಗ್ತಾ ಇರು ನೀನು, ಫಸ್ಟ್ ಈ ಹೂವು ಕೊಟ್ಬಿಟ್ಟು ಅದಕ್ಕೆ ಅಮೂಲ್ಯ, ನೋಡೋ 2.5 ಕೋಟಿ ಕನ್ನಡಿಗರ ಮೇಲೆ ಸತ್ಯ ಇದು ಅಂತ ಹೇಳ್ಬಿಟ್ಟು ಕೊಡಲ್ಲ ಕೊಡೋ ಅಂತಾರೆ. ಅಷ್ಟರಲ್ಲಿ ನೋಡಿದ್ರೆ ಕೇಶವ ಬಂದು ಜೋರಾಗಿ ಬಾಗಿಲನ್ನು ತಳ್ಳಿಬಿಡ್ತಾರೆ. ವಲ್ಲಭನ ಮೇಲೆ ಅಮೂಲ್ಯ ಬಿದ್ದು ಇಬ್ಬರು ಡ್ಯುಯೆಟ್ ಸಾಂಗ್ ಆಡ್ತಿರ್ತಾರೆ. ಅದನ್ನ ನೋಡಿ ಕೇಶವಂಗೆ ಫುಲ್ಲು ನಾಚಿಕೆ ಆಗ್ಬಿಟ್ಟು ಕಣ್ಮುಚ್ಕೋತಾ ಇರ್ತಾನೆ. ಕೇಶವ ಆಮೇಲೆ ವಲ್ಲಭ ಅಮೂಲ್ಯ ಅಂತ ಕರೆದ್ರು ಅವರಿಬ್ರು ಏನು ರಿಯಾಕ್ಷನ್ ಕೊಡೋದಿಲ್ಲ. ಆಮೇಲೆ ಕೇಶವ ಹೂನ ತಗೊಂಡು ಜೋರಾಗಿ ಹೊಡೆದ್ಬಿಟ್ಟು, ವಲ್ಲಭ ಅಮೂಲ್ಯ ಎದೊಳ್ರ ಮೇಲೆ ಅಂದ್ಬಿಟ್ಟು ಅವರಿಬ್ರು ಅಂತ ಅಂದ್ಬಿಟ್ಟು ಎದೊಳ್ತಾರೆ. ಆಮೇಲೆ ಕೇಶವ, ನಿಮ್ಮ ಮಾತ್ರ ಎಲ್ಲ ಗೊತ್ತಾಯಿತು, ನಿಮ್ಮ ರೂಮಲ್ಲಿ ಹೋಗ್ಬಿಟ್ಟು ಮಾಡ್ಕೊಳ್ಳೋಗಿ, ಇಲ್ಲೆಲ್ಲ ಬೇಡ ಅಂತ ಹೇಳಿದ್ಕೇನೆ ವಲ್ಲಭ, ಅಣ್ಣ ಹತ್ರೇನು ಇಲ್ಲಪ್ಪ ಅಂತ ಅಂದ್ಬಿಟ್ಟು ಕೇಶವ, ಸರಿ ಆಯಿತು, ಈಗ ಪಿ ಅಂತೆಲ್ಲ ಬರಿತೀನಿ ಅಂತಂದೆಲ್ಲ ಏನು ಬರ್ದಿದ್ಯಾ ನೀನು ಅಂತ ಅಂದ್ಬಿಟ್ಟು, ಆಯಿತು ನಿಮ್ಮ ರೂಮ್ ಡೆಕೋರೇಟ್ ಮಾಡಿಕೊಡ್ಲಾ ನಾನು ಅಂತ ಅಮೂಲ್ಯ, ಅಣ್ಣ ಅಂತ ಅಂದ್ಬಿಟ್ಟು ಹೊಟ್ಟೋಗ್ತಾಳೆ. ಕಡೆ ಪರಮೇಶ್ವರ್ ಹೆಂಡ್ತಿ ಸುಮ್ಮನೆ ಕೂತಿರ್ತಾಳೆ. ಪರಮೇಶ್ವರ್ ಬಂದ್ಬಿಟ್ಟು, ಅಲ್ಲ ಕಣೆ ಅಡುಗೆನೇ ಮಾಡಿಲ್ವಲ್ಲೇ ನೀನು, ನಂಗೆ ಹೊಟ್ಟೆ ಬೇರೆ ಹಶ್ವಾಗ್ತಿದೆ ಅಂತ ಹೇಳಿದ್ಕೆ ಅವ್ನು ಹೆಂಡ್ತಿ, ಬರೀ ತಿನ್ನೋದ್ರಲ್ಲೇ ಇರಿ, ನನಗಿಲ್ಲಿ ಹೊಟ್ಟೆ ಉರಿತಾ ಇದೆ ಅಂತ ಹೇಳಿದ್ಕೆ ಅದಕ್ಕೆ ಪರಮೇಶ್ವರ್ ಅವರು, ಏನಕ್ಕೆ ಮದುವೆ ಎಲ್ಲ ಚೆನ್ನಾಗೇ ಆಯ್ತಲ್ಲೇ ಅಂತ ಹೇಳಿದ್ಕೆ ಪರಮೇಶ್ವರ್ ಹೆಂಡ್ತಿ, ಅಲ್ಲ ಕಣ್ರಿ ಏನಾಯಿತು ಗೊತ್ತಾ,
ಬೀಗರು ಮನೇಲಿ ನನ್ನ ಮಗಳು ಮದುವೆ ಫೋಟೋನ ಕೆಳಗಡೆ ಹಾಕ್ಸ್ಬಿಟ್ಟು ಆ ಮೀನಿನ ಫೋಟೋನ ಮೇಲ್ಗಡೆ ಹಾಕ್ಸಿದ್ದಾರೆ. ಅದು ನೋಡಿದ್ರೆ ಅವಳೇ ಮೊದಲನೇ ಸೊಸೆ ಅಂತ ಬೇರೆ ಹೇಳ್ತಿದ್ದಾರೆ. ಅದು ಯಾವ ಫೋಟೋ, ನನ್ನ ಮಗಳು ರಿಸೆಪ್ಷನಲ್ಲಿ ತೆಗ್ದಿರೋ ಫೋಟೋ ಅದು ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಗಂಡ, ನನ್ನ ಮಗಳು ತುಂಬ ಬೇಜಾರು ಮಾಡ್ಕೊಂಡ್ಲೇನೋ ಅಂತ ಹೇಳಿದ್ದಕ್ಕೆ, ಹೌದು ಕಣ್ರಿ, ನಾನೇನೊಳಗೆ ಸಮಾಧಾನ ಮಾಡಿದೆ, ಆದರೆ ನನ್ನ ಹೊಟ್ಟೆನೂ ಉರಿತಾ ಇದೆ ಅಲ್ಲಿ. ಅದಕ್ಕೆ ಹೇಳಿದ್ದೀನಿ ಅವ್ರ ಮನೇಲೆಲ್ಲ ಅಸ್ತಿತ್ವ ನೀನು ತಗೋ ಅಂತ. ಆ ಮೀನೇ ಒಂಥರ ಜಿಗಣೆ ಥರ, ಅದಕ್ಕೆ ನನ್ನ ಮಗಳಿಗೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿದ್ದೀನಿ. ನಾ ಹೆಂಗೆ ಓಡಿಸ್ಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರು, ಅಲ್ಲ ಕಣೆ, ಅವಳು ಕೂಡ ಆ ಮನೆ ಸೊಸೆ ತಾನೆ, ಅವಳು ಬೇರೆಯವ್ರ ಮನೆಯಿಂದ ಬಂದು ಅದು ಮನೆಗೆ ಸೊಸೆ ಆಗಿದ್ದಾಳೆ, ಬಿಡು ಹೋಗಲಿ ಅಂತ ಹೇಳಿದ್ಕೆ, ಏನು ನನ್ನ ಮಗಳಿಗೆ ಅವಳಿಂದ ಏನೂ ಕೆಟ್ಟದಾಗಿಲ್ಲ ಅಂದರೆ ಸಾಕು. ನೋಡೋಣ ರೀ, ಆ ಮೀನ ಬುದ್ಧಿವಂತಿಕೆ ಜಾಸ್ತಿನಾ ಇಲ್ಲ ನನ್ನ ಚುರುಕ್ತನ ಜಾಸ್ತಿನಾ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾಳೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಅಮೂಲ್ಯ ಮತ್ತು ಗಿರಿಜಾ, ಪ್ರಿಯಾ ಎಲ್ಲ ಬಾಗ್ಲ ಹತ್ರ ನಿಂತ್ಕೊಂಡಿರ್ಬೇಕಾದ್ರೆ ಯಾವುದೋ ಸಾಂಗ್ ಕೇಳಿಸ್ತಾ ಇರುತ್ತೆ. ಅದಕ್ಕೆ ಅಮೂಲ್ಯ, ಯಾವುದೋ ಸಾಂಗ್ ಬರ್ತಿದೆಯಲ್ಲ ಒಳಗಡೆ, ಯಾರು ಇದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೇನೆ ಗಿರಿಜಾ ಯಾರಿದ್ದಾರೆ ಅಂದ್ಬಿಟ್ಟು ಓಪನ್ ಮಾಡಿದ್ರೆ ಕೇಶವ ಮತ್ತು ಮೀನಾ ಇಬ್ಬರು ಡ್ಯಾನ್ಸ್ ಮಾಡ್ತಿರ್ತಾರೆ. ಅದನ್ನ ನೋಡಿಬಿಟ್ಟು ಗಿರಿಜಾ, ಏನರೋ ಮಾಡ್ತಿದ್ದೀರಿ ಇಲ್ಲಿ, ಬಂದರೆ ಹೊರಗಡೆ ಅಂತ ಕರೀತಾರೆ. ಅದನ್ನ ನೋಡಿಬಿಟ್ಟು ಪ್ರಿಯಂಗೆ ಫುಲ್ ಕೋಪ ಬಂದು ಮೀನಾ ಮುಖನೇ ನೋಡಿಕೊಂಡು ಒಳಗಡೆ ಹೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.